ಬಡಗಬೆಟ್ಟು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ, ಪರಿಸರ ಪ್ರೇಮಿಗಳು ಬೈಲೂರು, ಕಲಾ ಕಿರಣ್ ಬೈಲೂರು, ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಉಡುಪಿ, ಬೈಲೂರು ಶ್ರೀ ಮಹಿಷಮರ್ದಿನಿ ದೇವಸ್ಥಾನ ಇವರ ಸಹಭಾಗಿತ್ವದಲ್ಲಿ ಹಸಿರು ನನ್ನೂರು ಬೈಲೂರು ಎಂಬ ಧ್ಯೇಯ ವಾಕ್ಯದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶ್ವ ಪರಿಸರ ದಿನದ ಅಂಗವಾಗಿ ವಿವಿಧ ತಳಿಗಳ ಗಿಡಗಳನ್ನು ಬೈಲೂರು ಪಶು ಸಂಗೋಪನಾ ಇಲಾಖೆಯ ವಠಾರದಲ್ಲಿ ನೆಟ್ಟು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಬಡಗಬೆಟ್ಟು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಲಿಮಿಟೆಡ್ನ ಅಧ್ಯಕ್ಷರಾದಂತಹ ಇಂದ್ರಾಳಿ ಜಯಕರ್ ಶೆಟ್ಟಿ ಅವರು ಗಿಡ ನೆಟ್ಟು ಮಾತನಾಡಿ, ಬೈಲೂರು ಸುತ್ತಮುತ್ತಲಿನ ಪರಿಸರ ಪ್ರೇಮಿಗಳು ಕಳೆದ 7 ವರ್ಷದಿಂದ ಬೈಲೂರು ಪಶುಸಂಗೋಪನಾ ಇಲಾಖೆಯ ವಠಾರದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿವಿಧ ಉತ್ತಮ ತಳಿಯ ಗಿಡಗಳನ್ನು ನೆಡುವುದು ಮಾತ್ರವಲ್ಲದೆ ಅದರ ಪಾಲನೆ ಪೋಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. 5 ರಿಂದ 6 ವರ್ಷಗಳ ಹಿಂದೆ ನೆಟ್ಟ ಗಿಡಗಳು ಇಂದು ಫಲ ನೀಡಲು ಸಿದ್ಧವಾಗುವಂತೆ ಮಾಡಿದ್ದಾರೆ. ಇದರಿಂದ ಪರಿಸರಕ್ಕೆ ಉತ್ತಮ ಕೊಡುಗೆಗಳನ್ನು ನೀಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಇಲಾಖೆಯ ವೈದ್ಯರಾದ ಪ್ರಸನ್ನ ಶೆಟ್ಟಿ, SVC ಬ್ಯಾಂಕ್ನ ನಿರ್ದೇಶಕರಾದಂತಹ ಸತೀಶ್, ಬೈಲೂರು ಮಹಿಷಮರ್ದಿನಿ ದೇವಸ್ಥಾನದ ಕಾರ್ಯದರ್ಶಿ ನಾರಾಯಣದಾಸ್ ಉಡುಪ, ಬಡಗಬೆಟ್ಟು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯ ಜನರಲ್ ಮ್ಯಾನೇಜರ್ ರಾಜೇಶ್, ಕಾರ್ಯಕ್ರಮದ ರೂವಾರಿ ವೆಂಕಟೇಶ್ ಬಾಬು, ದುರ್ಗಾ ಪ್ರಸಾದ್, ಲೋಕೇಶ್, ನವೀನ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಹೈಟ್ ಉಂಟು ಇಲಾಖೆ ಇವರ ವತಿಯಿಂದ ಇವತ್ತು ಬೈಲೂರು ಮಹಿಷಮರ್ದಿನಿ ದೇವಸ್ಥಾನ ಇವರೆಲ್ಲರೂ ಸೇರಿಕೊಂಡು ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಗಿಡ ನೆಡುವ ಮೂಲಕ ಆಚರಣೆ ಮಾಡಿಕೊಳ್ತಾ ಇದ್ದೇವೆ. ಬೈಲೂರು ಈ ಸುತ್ತಮುತ್ತಲಿನ ಪರಿಸರ ಪ್ರೇಮಿಗಳು ಕಳೆದ ಸುಮಾರು 7 ವರ್ಷಗಳಿಂದ ಬೈಲೂರು ಪಶುಸಂಗೋಪನಾ ಇಲಾಖೆಯ ಈ ವಠಾರದಲ್ಲಿ ಪ್ರತಿ ವರ್ಷ ವಿಶ್ವ ಪರಿಸರ ದಿನಾಚರಣೆ ಅಂದು ಜೂನ್ 5ರಂದು ಗಿಡ ನೆಡುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅತ್ಯಂತ ಸಂತೋಷ ಪಡುವ ವಿಚಾರ ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಹಯೋಗವನ್ನು ಇವತ್ತು ಬಡಗಬೆಟ್ಟು ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಇರ್ಬೋದು, ಅಥವಾ ಕಲಾಕಿರಣ ಕ್ಲಬ್ ಇರ್ಬೋದು, ಬೈಲೂರು ಪಶುಸಂಗೋಪನಾ ಇಲಾಖೆ ಇರ್ಬೋದು, ಬೈಲೂರು ಮಹಿಷಮರ್ದಿನಿ ದೇವಸ್ಥಾನ ಇರ್ಬೋದು, ಮತ್ತು ಈ ಭಾಗದ ಎಲ್ಲ ಪರಿಸರ ಪ್ರೇಮಿಗಳು ಒಂದು ತಂಡೋಪತಂಡವಾಗಿ ಇವತ್ತು ಎಲ್ಲ ಸೇರಿಕೊಂಡು ಪ್ರತಿ ವರ್ಷ ಒಂದು ಉತ್ತಮ ತಳಿಯ ಗಿಡಗಳನ್ನು ನೆಡುವುದರ ಮುಖಾಂತರ, ಅದರಲ್ಲೂ ವಿಶೇಷ ಅಂದರೆ ನೆಟ್ಟ ಗಿಡಗಳನ್ನು ಬೆಳೆಸುವಂಥ ಒಂದು ದೊಡ್ಡ ವಿಚಾರಗಳನ್ನು ಅವರು ಇವತ್ತು ನಿರಂತರವಾಗಿ ಮಾಡ್ತಿದ್ದಾರೆ. ಕಳೆದ 5-6 ವರ್ಷಗಳ ಹಿಂದೆ ನೆಟ್ಟ ಗಿಡಗಳು ಇವತ್ತು ದೊಡ್ಡದಾಗಿದೆ. ಇನ್ನೇನು ಸ್ವಲ್ಪ ಸಮಯದಲ್ಲಿ ಫಲ ಬರುವಂಥ ರೀತಿಯಲ್ಲಿ ಇವತ್ತು ಆ ಗಿಡ ಮರಗಳನ್ನು ಬೆಳೆಸಿದ್ದಾರೆ. ಪರಿಸರಕ್ಕೆ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಈ ಪಶುಸಂಗೋಪನಾ ಇಲಾಖೆಯ ಮುಖ್ಯಸ್ಥರಾದ ಪ್ರಶಾಂತ್ ಶೆಟ್ಟರು ಮತ್ತು ಅವರ ಇಲಾಖೆಯ ಸಹಕಾರದೊಂದಿಗೆ ಈ ಒಂದು ಸ್ಥಳ ನಿವೇಶನವನ್ನು ಗಿಡ ನೆಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವೆಂಕಟೇಶ್ ಪ್ರಭು ಮತ್ತು ದುರ್ಗಾದಾಸ್ ಮತ್ತು ಎಲ್ಲರೂ ಅವರ ಇಡೀ ತಂಡ ಪ್ರತಿ ವರ್ಷ ಇವತ್ತು ಬೇಸಿಗೆ ಕಾಲದಲ್ಲಿ ಆ ಗಿಡಗಳಿಗೆ ನೀರು ಹಾಕೋದರ ಮುಖಾಂತರ ಗಿಡ ನೆಡುವಂಥ ಕಾರ್ಯಕ್ರಮ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಆಗ್ತಾ ಇದೆ. ಆದರೆ ನೆಟ್ಟ ಗಿಡಗಳನ್ನು ಉಳಿಸುವಂಥ ಒಂದು ಕಾರ್ಯಕ್ರಮ ಭಾರಿ ಕಡಿಮೆ. ಅಂಥದ್ರಲ್ಲಿ ಇವತ್ತು ಬೈಲೂರು ಇವತ್ತು ಪರಿಸರ ಪ್ರೇಮಿಗಳು ಮಾಡುವಂಥ ಜೂನ್ 7ರಂದು ಬೈಲೂರು ಮಹಿಷಮರ್ದಿನಿ ದೇವಸ್ಥಾನದ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಎಲ್ಲ ಸಂಸ್ಥೆಗಳು ಇವತ್ತು ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಸಂಸ್ಥೆಗಳು ಸೇರಿಕೊಂಡಿದ್ದೇವೆ ಆ ಎಲ್ಲ ಸಂಸ್ಥೆಗಳು ಸೇರಿಕೊಂಡು ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಸುಮಾರು 250ರಿಂದ 300 ವಿದ್ಯಾರ್ಥಿಗಳು ಭಾಗವಹಿಸುವಂಥ ನಿರೀಕ್ಷೆಯಲ್ಲಿದ್ದೇವೆ.